ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆಯನ್ನು ಅವ್ರು ಮಾಡಿದ್ದಾರೆ. ಅದನ್ನ ಇವತ್ತು ಪಾಸ್ ಮಾಡೋದು ಬಿಡೋದು ಈ ಹೌಸಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮ್ಗೆಲ್ರಿಗೂ ನಮ್ಮ ಯಾಕಂದ್ರೆ ಯಾರಿಗೂ ಅನ್ಸೋದು ಬೇಡ. ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಇದನ್ನ ಉಳಿಸುವಂತದ್ದು ಮಾಡ್ಬೇಕು. ಇಲ್ಲ ಅಲ್ಲಿ ಹೋದ್ಕೊಂಡು ಹಂಗೆ ಮಾತಾಡೋದು, ನಾವು ಈ ಕಡೆ ಬರೋಣ ಹಿಂಗೆ ಮಾತಾಡೋದ್ರಿಂದ ಏನಾಗ್ತದೆ ಲಕ್ಷ್ಮಣನವ್ರೆ, ಇದು ಸಹಕಾರಿ ಕ್ಷೇತ್ರನೇ ಕ್ರಾಸ್ ಮಾಡಿಬಿಡ್ತಾರೆ. ಬರ್ತೇನೆ. ನಾನೇನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಪಾತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಿರ್ತಕ್ಕಂಥ ಮನುಷ್ಯನಲ್ಲ. ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದವನು. ಸಹಕಾರಿ ಕ್ಷೇತ್ರದಲ್ಲಿ ಸಾಧಕ ಬಾಧಕಗಳು ಏನಾಗ್ತಾವೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಅರಿವಿಗಿದೆ. ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತೇನು ನಾಮಿನೇಷನ್ದಲ್ಲಿ ಮಾಡ್ತಕ್ಕಂಥದ್ದೇನಿದೆ, ಈಗಾಗಲೇ ನಾವು ಸಹಕಾರಿ ಸಚಿವರ ಜೊತೆಗೇನು ಚರ್ಚೆ ಮಾಡಿದ್ದೀವಿ. ಅದು ಈಗಾಗಲೇ ರಿಸರ್ವೇಷನ್ 50% ಕ್ರಾಸ್ ಆಗಬಾರ್ದು ಅಂತ ಹೇಳಿ ತಿಳ್ಕೊಂಡೇ ಅಲ್ಲಿ ನಂಬರ್ಗಳನ್ನೇ ಹೆಚ್ಚು ಮಾಡಿರ್ತಕ್ಕಂಥ ಪ್ರಾಥಮಿಕ ಹಂತದಲ್ಲಿ, ಮಾಧ್ಯಮಿಕ ಹಂತದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಬರ್ತಕ್ಕಂಥದ್ದು. ಈಗ ಅಪೆಕ್ಸ್ ಬ್ಯಾಂಕ್ ಇದೆ, ಅಲ್ಲಿ ನಾವೀಗ 19 ಇದೆ. 19ಕ್ಕಿಂತ ಹೆಚ್ಚು ಮಾಡಲಿಕ್ಕೆ ನಮಗೆ ಆಡಳಿತಾತ್ಮಕ ತೊಂದರೆ ಇದೆ.